ಬೆಂಗಳೂರಿನಲ್ಲಿ ಪ್ರಿಯಕರನಿಂದಲೇ ಪ್ರೇಯಸಿಯ ಬರ್ಬರ ಕೊಲೆಯಾಗಿರುವಂಥದ್ದು. ತನ್ನ ಪ್ರಿಯಕರನಿಂದಲೇ 23 ವರ್ಷದ ಅಂಜಲಿ ಎಂಬ ಪ್ರೇಯಸಿ ಕೊಲೆಯಾಗಿದ್ದಾರೆ. ಅಂಜಲಿಯ ಕುತ್ತಿಗೆಗೆ ಚಾಕುವಿನಿಂದ ಇರಿದು ರಾಜೀವ್ ಕೊಲೆ ಮಾಡಿದ್ದಾನೆ. ಮಹಾಲಕ್ಷ್ಮಿ ಲೇಔಟ್ನ ಪೈಪ್ಲೈನ್ ಬಳಿ ನಡೆದಿರುವಂತಹ ಘಟನೆ ಇದು. ತಕ್ಷಣ ಅಲ್ಲಿದ್ದಂತಹ ಸ್ಥಳೀಯರು ಅಂಜಲಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿಯೇ ಅಂಜಲಿ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಧಾವಿಸಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ಕೂಡ ಬಂಧಿಸಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು. ಸದ್ಯ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಯುವತಿಯ ಮೃತದೇಹವಿದ್ದು ಪೋಸ್ಟ್ಮಾರ್ಟಂಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ತನ್ನ ಜೊತೆ ಮದುವೆಗೆ ಒಪ್ಪಲಿಲ್ಲ ಅಂತ ಹೇಳಿ ತನ್ನ ಪ್ರೇಯಸಿಯನ್ನೇ ರಾಜೀವ್ ಕೊಲೆ ಮಾಡಿದ್ದಾನೆ ಅಂಜಲಿಗೆ 23 ವರ್ಷ. ಇವರ ನಡುವೆ ಒಂದು ಗಲಾಟೆ ಆಗಿ ಈ ಕೊಲೆ ಆಗಿರುವಂಥದ್ದು. ಮದುವೆಗೆ ಅಂಜಲಿ ಒಪ್ಪಲಿಲ್ಲ ಅನ್ನುವ ಕಾರಣಕ್ಕೆ ರಾಜೀವ್ ಗಲಾಟೆ ಮಾಡಿಕೊಂಡು ಆಕೆಗೆ ಚಾಕುವನ್ನು ಇರಿದು ಭೀಕರವಾಗಿ ಹತ್ಯೆಯನ್ನು ಮಾಡಿರುವಂಥದ್ದು. ಮಹಾಲಕ್ಷ್ಮಿ ಲೇಔಟ್ ಠಾಣಾ ವ್ಯಾಪ್ತಿಯ ಪೈಪ್ಲೈನ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಆ ಸಂದರ್ಭದಲ್ಲಿ ಅಲ್ಲೊಂದಷ್ಟು ಜನ ಸ್ಥಳೀಯರು ಕೂಡ ಇದ್ದರು. ಅವರೇ ಇಮ್ಮಿಡಿಯೇಟ್ ಆಗಿ ಅಂಜಲಿಯನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಿಸದೆ ಅಂಜಲಿ ಕೊನೆಯುಸಿರನ್ನು ಎಳೆದಿದ್ದಾಳೆ ಆಸ್ಪತ್ರೆಯಲ್ಲಿ. ಸದ್ಯ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಆಕೆಯ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಗೂ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದೆಡೆ ಘಟನೆಯ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ಘಟನಾ ಸ್ಥಳಕ್ಕೆ ತೆರಳಿದಂತಹ ಪೊಲೀಸರು, ಮಹಾಲಕ್ಷ್ಮಿ ಲೇಔಟ್ ಠಾಣೆಯ ಪೊಲೀಸರು ಅಲ್ಲಿ ಪರಿಶೀಲನೆಯನ್ನು ನಡೆಸಿ ಈ ಆರೋಪಿ ರಾಜೀವ್ ಏನಿದ್ದಾನೆ ಈತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಪ್ರೀತಿಯ ವಿಚಾರಕ್ಕೆ ಮೊನ್ನೆಯೂ ಕೂಡ ಒಂದು ತುಮಕೂರು ಬಳಿ ಜೋಗಿಹಳ್ಳಿ ಹತ್ತಿರ ನಾಡಬಾಂಬ್ ಸ್ಫೋಟಿಸಿಕೊಂಡು ಪ್ರೇಮಿ ಸಜೀವ ದಹನ ಆಗಿದ್ದ. ಪ್ರೇಯಸಿಯನ್ನೂ ಕೊಲೆ ಮಾಡುವ ಪ್ಲಾನ್ ಇತ್ತೋ ಏನೋ. ಆ ಘಟನೆಗೂ ಕೂಡ ಬೆಂಗಳೂರಿನ ನಂಟಿದೆ. ಜಯನಗರದ ಬಳಿ ಇರುವಂತಹ ಬೈರಸಂದ್ರದಲ್ಲಿ ಆ ಯುವತಿ ವಾಸವಾಗಿದ್ಲು, ರಮ್ಯಾ ಎಂಬ ಯುವತಿ. ಆಕೆಯ ಪ್ರೇಮಿ ನಾಗೇಂದ್ರ ಕರೆದುಕೊಂಡು ಕಾರ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅದು ಸ್ಫೋಟ ಆಗಿತ್ತು. ಅದಾಗಿನ್ನೂ 2-3 ದಿನಗಳು ಕೂಡ ಕಳೆದಿಲ್ಲ. ಇದರ ಬೆನ್ನಲ್ಲೇ ಮತ್ತೊಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಮಹಾಲಕ್ಷ್ಮಿ ಲೇಔಟ್ನ ಪೈಪ್ಲೈನ್ ರಸ್ತೆಯಲ್ಲಿ. ಆ ಘಟನಾ ಸ್ಥಳವನ್ನು ಕೂಡ ಗಮನಿಸ್ತಾ ಇದ್ದೀರಾ ನೀವು. ಅಲ್ಲಿ ಗಲಾಟೆ ಮಾಡಿಕೊಂಡು ಪ್ರೇಯಸಿಯ ಜೊತೆಯಲ್ಲಿ ಗಲಾಟೆ ಮಾಡಿಕೊಂಡು ಚಾಕುವಿನಿಂದ ಇರಿದು ಆಕೆಯನ್ನು ಕೊಂದಿದ್ದಾನೆ, ಅಂಜಲಿಯನ್ನು ಕೊಂದಿದ್ದಾನೆ ರಾಜೀವ್. ಮಹಾಲಕ್ಷ್ಮಿ ಲೇಔಟ್ನ ಪೈಪ್ಲೈನ್ ರಸ್ತೆಯಲ್ಲಿ ನಡೆದಂತಹ ಘಟನೆ. ಆರೋಪಿಯನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಅಂಜಲಿಯನ್ನ ಆಕೆಯ ಜೊತೆ ಮದುವೆ ವಿಚಾರವಾಗಿ ಗಲಾಟೆ ಮಾಡಿಕೊಂಡು ಚಾಕು ಇರಿದು ಆಕೆಯ ಪ್ರೇಮಿಯೇ ಕೊಲೆ ಮಾಡಿದ್ದಾನೆ ರಾಜೀವ್ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಮದುವೆ ಅಂದರೆ ಏನು? ಈ ಯುವತಿ ಮದುವೆಗೆ ಒಪ್ಪಲಿಲ್ವಾ ಅಥವಾ ಅವನು ಮದುವೆಗೆ ಒಪ್ತಾ ಇರಲಿಲ್ವಾ? ಏನಾಗಿತ್ತು ಗಲಾಟೆ ಅವ್ರ ನಡುವೆ? ನವೀನ್, ಇದು ಕೇವಲ 6 ತಿಂಗಳ ಲವ್ ಸ್ಟೋರಿ, 1 ತಿಂಗಳ ಬ್ರೇಕಪ್ ಕತೆ. ನಿನ್ನೆ ಅಂದ್ರೆ ಕಳೆದ 6 ತಿಂಗಳಿಂದ ರಾಜೀವ್ ಅಂಜಲಿಯನ್ನ ಲವ್ ಮಾಡ್ತಿರ್ತಾನೆ. ನಿನ್ನೆ ಮಾತನಾಡಬೇಕು ಬಾ ಅಂತೇಳಿ ಮಹಾಲಕ್ಷ್ಮಿ ಲೇಔಟ್ ಪೈಪ್ಲೈನ್ ರಸ್ತೆಗೆ ಕರ್ಸ್ಕೊಂಡಂತವ್ರು ಇಬ್ರು ಕೂಡ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಜೊತೆಯಲ್ಲೇ ಎಗ್ ರೈಸ್ ಅನ್ನು ಕೂಡ ತಿಂದಿರುವಂತದ್ದು. ಎಗ್ ರೈಸ್ ತಿಂದಂತ ನಂತರದಲ್ಲಿ ಮೊದಲಿಗೆ ಅಂಜಲಿ ಈತನನ್ನ ಕಳೆದ 1 ತಿಂಗಳ ಹಿಂದೆ ಬ್ಲಾಕ್ ಮಾಡುವಂತ ಕೆಲಸವನ್ನ ಮಾಡಿರ್ತಾಳೆ, ಅವಾಯ್ಡ್ ಮಾಡುವಂತ ಕೆಲಸವನ್ನ ಮಾಡಿರ್ತಾಳೆ. ಯಾಕಂದ್ರೆ ಈ ರಾಜೀವ್ ಏನಿದಾನೆ ಈತ ಪದೇ ಸಣ್ಣ ಪುಟ್ಟ ಆಕ್ಟಿವಿಟೀಸ್ ನಲ್ಲಿ ಭಾಗಿಯಾಗುವಂಥದ್ದು, ಅಂದ್ರೆ ಏರಿಯಾದಲ್ಲಿ ಗಲಾಟೆ ಮಾಡ್ಕೊಳ್ಳುವಂಥದ್ದು, ಪದೇ ಸಣ್ಣ ಪುಟ್ಟ ಪೊಲೀಸ್ ಕೇಸ್ಗಳನ್ನ ಹಾಕಿಸ್ಕೊಳ್ಳುವಂಥದ್ದು, ಪೊಲೀಸ್ ಠಾಣೆಗೆ ಅಲೆಯುವಂತ ಆ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತ ಯುವಕ ಆಗಿರೋದ್ರ ಹಿನ್ನೆಲೆಯಲ್ಲಿ ಈಕೆ ಆತನನ್ನ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡಿರ್ತಾಳೆ. ಕೇವಲ 6 ತಿಂಗಳಿಂದಷ್ಟೇ ರಾಜೀವ್ ಹಾಗೂ ಅಂಜಲಿಯ ಪರಿಚಯ ಆಗಿರುತ್ತೆ. ಇಬ್ಬರಿಗೂ ಯಾವ ರೀತಿಯಾಗಿ ಪರಿಚಯ, ಜೊತೆಗೆ ಕುಟುಂಬಸ್ಥರು ಏನ್ ಹೇಳ್ತಾರೆ, ಪೊಲೀಸ್ ಮೂಲಗಳು ಏನನ್ನ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಿದೆ. ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿ ಅಷ್ಟೇ ಸಿಗ್ತಿರುವಂತದ್ದು. ಅಂಜಲಿ ಮತ್ತೆ ರಾಜೀವ್ 6 ತಿಂಗಳಿಂದ ಲವ್ ಮಾಡ್ತಿರ್ತಾರೆ. ಆದ್ರೆ ಯುವತಿ ಕಳೆದ 1 ತಿಂಗಳಿಂದ ಈತನನ್ನ ಅವಾಯ್ಡ್ ಮಾಡಿ ಮೊಬೈಲ್ ನಂಬರ್ ಅನ್ನ ಬ್ಲಾಕ್ ಮಾಡಿರ್ತಾಳೆ. ನಿನ್ನೆ ಯಾವ ನಂಬರ್ ನಿಂದ ರಾಜೀವ್ ಕರೆ ಮಾಡಿದ್ನೋ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ರೆ ಒಮ್ಮೆ ನಿನ್ನನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ಕರೆಸ್ಕೊಂಡಂತವನು ಇಬ್ರು ಕೂಡ ಜೊತೆಯಲ್ಲಿ ಸರಿಸುಮಾರು 40ರಿಂದ 45 ನಿಮಿಷಗಳ ಕಾಲ ಕಳೆಯುವಂತದ್ದು. ಅಂದ್ರೆ ಇಬ್ರು ಕೂಡ ಮಹಾಲಕ್ಷ್ಮಿ ಲೇಔಟ್ ಬಳಿ ಬಂದು ನಿಂತು ಮಾತನಾಡುವಂತ ಕೆಲಸವನ್ನ ಮಾಡ್ತಾರೆ. ಇದೆಲ್ಲ ಆದಂತ ನಂತರದಲ್ಲಿ ರಾತ್ರಿ 8 ಗಂಟೆ ಸುಮಾರಿಗೆ ಪೈಪ್ಲೈನ್ ಮುಖ್ಯ ರಸ್ತೆನಲ್ಲಿ ಒಂದು ರಸ್ತೆ ಬದಿಯಲ್ಲಿ ಬರುವಂತಹ ಎಗ್ ರೈಸ್ ಅಂಗಡಿಯಲ್ಲಿ ಇಬ್ಬರು ಕೂಡ ಎಗ್ ರೈಸ್ ಅನ್ನ ತಿನ್ನುವಂತದ್ದು. ನಂತರ
ವಾಪಸ್ ಈಕೆ ರಾಜೀವ್ನನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾತಾಡಿಕೊಂಡು ವಾಪಸ್ ಅಂಜಲಿ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಆರೋಪಿ ರಾಜೀವ್ ಏನಿದ್ದಾನೆ ಏಕಾಏಕಿ ಮೊದಲೇ ತನ್ನ ಬಳಿ ಇದ್ದಂತ ಚಾಕುವಿನಿಂದ ಆಕೆಯ ಕುತ್ತಿಗೆ ಭಾಗಕ್ಕೆ ಗಂಭೀರವಾಗಿ ಸ್ಟಾಬಿಂಗ್ ಅನ್ನ ಮಾಡಿರುವಂತದ್ದು. ನಂತರ ಗಂಭೀರವಾಗಿ ಗಾಯಗೊಂಡಿದ್ದಂತ ಅಂಜಲಿ ಏನಿದ್ದಾರೆ, ಅಂಜಲಿ ತೀವ್ರ ರಕ್ತಸ್ರಾವವಾಗಿ ಆಕೆ ಪ್ರಜ್ಞೆಯನ್ನ ತಪ್ಪಿ ಸ್ಥಳದಲ್ಲಿ ಬೀಳ್ತಾಳೆ. ಸ್ಥಳೀಯರು ಆಕೆಯನ್ನ ಕಾರ್ಡ್ ರೋಡ್ ನಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ತುಂಬಾನೇ ಬ್ಲೀಡಿಂಗ್ ಆಗಿರುತ್ತೆ. ಹೀಗಾಗಿ ಆಕೆ ಚಿಕಿತ್ಸೆ ಫಲಕಾರಿಯಾಗದೆ ಸದ್ಯ ಸಾವನ್ನಪ್ಪಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರ ಗೊತ್ತಾಗ್ತಿದ್ದಂತೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಅಲರ್ಟ್ ಆಗಿ ಆರೋಪಿಯನ್ನ ಘಟನೆ ನಡೆದಂತ ಕೆಲವೇ ಕ್ಷಣಗಳಲ್ಲಿ ಆರೋಪಿಯನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಆರೋಪಿ ರಾಜೀವ್ನನ್ನ ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಈಕೆ ನನ್ನನ್ನ ಅವಾಯ್ಡ್ ಅನ್ನ ಮಾಡ್ತಿದ್ಲು, ನನ್ನನ್ನ ಬ್ಲಾಕ್ ಮಾಡಿದ್ಲು, ತುಂಬಾನೇ ಲವ್ ಮಾಡಿದ್ದೆ, ನನ್ಗೆ ಮೋಸ ಮಾಡ್ತಿದ್ಲು, ಹೀಗಾಗಿ ಈ ರೀತಿಯಾಗಿ ಮಾಡಿದೆ ಅಂತೇಳಿ ಆರೋಪಿ ರಾಜೀವ್ ಹೇಳ್ತಿರುವಂತದ್ದು. ಆದ್ರೆ ಕೊಲೆ ಮಾಡ್ಲಿಕ್ಕೆ ಅಸಲಿ ಕಾರಣ ಅದೇನಾ ಅಥವಾ ಬೇರೆ ಏನಾದ್ರೂ ಇದೆಯಾ ಅನ್ನೋದನ್ನ ಪೊಲೀಸರ ಮುಂದಿನ ತನಿಖೆಯಿಂದ ನೋಡ್ಬೇಕಾಗುತ್ತೆ. ನವೀನ್, ಅಂಜಲಿ ಮತ್ತು ರಾಜೀವ್ನ ನಡುವೆ ಇದ್ದಿದ್ದಂಥದ್ದು ಕೇವಲ 6 ತಿಂಗಳ ಪ್ರೇಮ. ಈ ರಾಜೀವ್ಗೆ ಒಂದು ಕ್ರಿಮಿನಲ್ ಹಿಸ್ಟ್ರಿ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. ಇದರಿಂದಾಗಿ ಅಂಜಲಿ ಆತನನ್ನು 1 ತಿಂಗಳ ಹಿಂದಿನಿಂದ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಆತನ ನಂಬರನ್ನು ಕೂಡ ಬ್ಲಾಕ್ ಮಾಡಿರ್ತಾಳೆ. ಇಷ್ಟೆಲ್ಲ ಆದಮೇಲೆ ರಾಜೀವ್ ಮತ್ತೆ ಆಕೆಯ ಹಿಂದೆ ಗಮನಿಸ್ತಾ ಇದ್ದೀರಾ. ರಾಜೀವ್ನ ಫೋಟೋವನ್ನು ಕೂಡ ನೀವು ಈಗ ಗಮನಿಸ್ತಾ ಇದ್ದೀರಾ. ಇವನೇ ಆರೋಪಿ ರಾಜೀವ್, ಕೊಲೆ ಮಾಡಿರುವಂತಹ ರಾಜೀವ್. ಸದ್ಯ ಈತನನ್ನು ಕೊಲೆಯಾದ ಕೆಲವೇ ಹೊತ್ತಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ, ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು. ಈ ಸಂದರ್ಭದಲ್ಲಿ ಆತನ ವಿಚಾರಣೆಯನ್ನು ಮಾಡುವಾಗ ಕೂಡ ಆತನು ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಹೌದು, ನಾನು ಕೊಲೆ ಮಾಡಿದ್ದೇನೆ, ಆಕೆಯನ್ನು ನಾನು ತುಂಬ ಪ್ರೀತಿಸ್ತಾ ಇದ್ದೆ, ಆದರೆ ಅಂಜಲಿ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ಲು, ಈ ಕಾರಣಕ್ಕೋಸ್ಕರ ನಾನು ಕೊಲೆ ಮಾಡಿದ್ದೇನೆ ಅಂತ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಈ ನಡುವೆ ಪೊಲೀಸರಿಗೆ ಅದೇ ಅಸಲಿ ಕಾರಣನ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇದೆಯಾ ಅನ್ನೋದನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಹೆಚ್ಚಿನ ಮಾಹಿತಿ ಮುಂಬರುವ ದಿನಗಳಲ್ಲಿ ತಿಳಿಯುತ್ತೆ. ಆದರೆ ಸದ್ಯಕ್ಕಿರುವ ಪ್ರಾಥಮಿಕ ಮಾಹಿತಿಯ ಪ್ರಕಾರ 6 ತಿಂಗಳಿನಿಂದ ಇವರಿಬ್ಬರು ಪ್ರೀತಿಸ್ತಾ ಇದ್ರು. ಕಳೆದ 1 ತಿಂಗಳಿನಿಂದ ಅಂಜಲಿ ರಾಜೀವ್ನನ್ನು ಅವಾಯ್ಡ್ ಮಾಡ್ತಾ ಇದ್ಲು. ಏನು ಅವಾಯ್ಡ್ ಮಾಡ್ತಾ ಇದ್ಲು, ಇದರಿಂದ ಆತ ಬೇಸತ್ತಿದ್ದ, ಹೀಗಾಗಿ ಕೊಲೆ ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ.